ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ತಾವು ಹೇಳ್ತೀರಿ ನಮ್ಮ ಇಲಾಖೆಯಲ್ಲಿ ಬೇಕಾದಷ್ಟು ಸುಧಾರಣೆ ಮಾಡ್ತಾ ಇದ್ದೀನಿ ಅಂತ. ರೇಣುಕಾಚಾರ್ಯ ಅವರು ವಿಧಾನಸೌಧದಲ್ಲಿ ಕುಳಿತು ಮಾಡಬೇಕಾದ ಕೆಲಸವನ್ನು ಬಿಟ್ಟು ಅವರು ಇತ್ತೀಚೆಗೆ ಮಾಡ್ತಾ ಇರೋ ಕೆಲಸ ರಸ್ತೆಯಲ್ಲಿ ಡ್ಯಾನ್ಸ್ ಮಾಡೋದು. ವಿಧಾನಸೌಧದಲ್ಲಿ ವಾರದಲ್ಲಿ 3 ದಿವಸ ಕಡ್ಡಾಯವಾಗಿ ಇಲಾಖೆಯ ಕೆಲಸ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಸಾರ್ವಜನಿಕರ ಕುಂದುಕೊರತೆಗಳು, ನನ್ನ ಕ್ಷೇತ್ರದ ಕೆಲಸಗಳು ಜೊತೆಗೆ ಸಹಜವಾಗಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಆಹ್ವಾನ ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ನಾನೊಬ್ಬ ಜನಸಾಮಾನ್ಯರ ಮಧ್ಯೆ ಅಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಪರವಾಗಿಲ್ಲ, ಯಾವ ಕಾರ್ಯಕ್ರಮ ರೇಣುಕಾಚಾರ್ಯ ಈ ಮಧ್ಯೆ ಜನರ ಗಮನ ಸೆಳೆಯೋದಕ್ಕೆ ಜನರ ಮಧ್ಯೆ ಕುಣಿಯೋಕೆ ಶುರು ಮಾಡಿದ್ದೀರಿ. ಜನರ ಗಮನ ಸೆಳೆಯೋದಕ್ಕೋಸ್ಕರ ಅಲ್ಲ, ನಾನು ಸಾರ್ವಜನಿಕ ಜೀವನದಲ್ಲಿ ಸಾಮಾನ್ಯ ಜನರಲ್ಲಿ ಬೆರೆತು ಮೊದಲಿಂದಲೂ ಜನಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಇವತ್ತು ಸಾಮಾನ್ಯ ಒಬ್ಬ ಮನುಷ್ಯನಾಗಿ ನಾನು ಈ 2 ಬಾರಿ ಶಾಸಕನಾಗಿ ಸಚಿವನಾಗಿ ಹುದ್ದೆ ನೀವು ಒಬ್ಬರೇ ಅಲ್ಲ, ನಿಮ್ಮ ಸರ್ಕಾರ ನಿರ್ವಹಿಸ್ತಿದ್ದೀನಿ. ಕೆಲವು ಸಚಿವರು ಇದನ್ನೇ ಕಾಯಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೂ ಜನಕ್ಕಂತೂ ಏನು ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ, ಅವರಿಗೆ ಆ ತರದ ಇಮೇಜ್ ಇಲ್ಲ. ಈ ರೀತಿಯ ನೃತ್ಯಗಳಿಂದ ನೀವು ಜನರಿಂದ ಒಳ್ಳೆಯವರಂತ ಅನ್ಸ್ಕೊಳಕ್ ಸಾಧ್ಯನಾ? ತಪ್ಪು ಮಾಹಿತಿ ಬೇಡ. ಆ ಜನಸಾಮಾನ್ಯರ ಮಧ್ಯೆ ಅನಿವಾರ್ಯವಾಗಿ ಆ ಜನರು ನನ್ನನ್ನು ಈ ರೀತಿ ನಮ್ಮ ಜೊತೆಗೆ ನೀವು ಸ್ಟೆಪ್ಸ್ ಹಾಕಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ನಾನು ಮಾಡಿರ್ಬೋದು. ಇದನ್ನೇ ಕೇವಲ ಒಂದು ಉದ್ಯೋಗ ಅಲ್ಲ. ಒಂದು ಕಡೆ ನಿಮ್ಮ ಮುಖ್ಯಮಂತ್ರಿಗಳು ನಾನೇನೂ ತಪ್ಪು ಮಾಡಿಲ್ಲ ಅಂತೇಳಿ ಆಣೆ ಮಾಡಿ ಅದನ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಇನ್ನೊಂದು ಕಡೆ ನೀವು ನಿಮ್ಮ ಮುಖ್ಯಮಂತ್ರಿನ ಮೆಚ್ಚಿಸೋಕೆ ಪಾದಯಾತ್ರೆ ಮಾಡ್ತೀರಿ. ಏನು ನಡೀತಾ ಇದೆ ಇಲ್ಲಿ? ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿದರೆ, ಯಾರಾದರೂ ಪ್ರತಿಪಕ್ಷಗಳು ಮಾಧ್ಯಮದ ಮುಖಾಂತರ ವಿನಾಕಾರಣ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದ ತಪ್ಪ? ಖಂಡಿತವಾಗಿ ನಾನು ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಎಂದೆಂದು ಕಂಡರಿಯಂಥ ಅಭಿವೃದ್ಧಿ ಇವತ್ತು ಕೆಲಸ ಆಗ್ತದೆ. ಸನ್ಮಾನ್ಯ ಯಡಿಯೂರಪ್ಪನವರು ಕಳೆದ 35 ವರ್ಷಗಳ 40 ವರ್ಷಗಳ ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕರಾಗಿ ಅವ್ರ ಹೋರಾಟ ರೈತರ, ಸಾಮಾನ್ಯ ಜನರ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ಪರಿಶಿಷ್ಟ ಜಾತಿ ಪಂಗಡ, ಅಲ್ಪಸಂಖ್ಯಾತರ ಪರ ಹೋರಾಟ ಮಾಡಿದೆ. ಅದರ ಪ್ರತಿಫಲವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ 20 ತಿಂಗಳು ಕಳೆದ 3 ವರ್ಷಗಳಿಂದ ನಾನು ಹೇಳ್ತೀನಿ, ಕಳೆದ 3 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಯಾವ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿದರು, ಅದರ ಧ್ವನಿಯಾಗಿ ಇವತ್ತು ರೈತರ ಪರವಾಗಿ ಕೃಷಿ ಬಜೆಟನ್ನು ಮಂಡಿಸಿದರು. ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟರು. ಈ ಹಿಂದೆ ಆಡಳಿತ ಮಾಡಿದಂಥವರು ಯಾವುದೇ ವ್ಯಕ್ತಿಗಳು ಕೇವಲ ಸರ್ವರಿಗೂ ಸಮಪಾಲು ಅಂತ ಹೇಳಿದ್ವಿನ ಸಾಮಾಜಿಕ ನ್ಯಾಯ ಯಾವ್ದು ಭ್ರಷ್ಟಾಚಾರದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸರ್ವರಿಗೂ ಸಮಪಾಲು ಅನ್ನೋದು ಭ್ರಷ್ಟಾಚಾರದಲ್ಲ. ಅವ್ರು ಹೇಳಿದ್ದು ಇಂದಿನ ಜನತಾದಳ ಮತ್ತು ಜನತಾ ಪಕ್ಷ ಕಾಂಗ್ರೆಸ್ ಹೇಳಿದ್ದು, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಅಭಿವೃದ್ಧಿಯ ಮೂಲ ಮಂತ್ರ, ರೈತರ ಪರವಾಗಿ ವಿಶೇಷವಾಗಿ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ವಿ. ಕೃಷಿ ಬಜೆಟ್ ಒಂದು ನಿಮಿಷ ಹೇಳ್ತೀನಿ, ಜಾತಿ ಪಂಗಡ, ಅಲ್ಪಸಂಖ್ಯಾತರು ಮತ್ತು ಕ್ರಿಶ್ಚಿಯನ್ಸ್, ಈ ಹಿಂದುಳಿದ ವರ್ಗ, ಈ ಜನಾಂಗವನ್ನು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ರು ಕಾಂಗ್ರೆಸ್ JDSನವರು. ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಬಜೆಟ್ನಲ್ಲಿ ಹಣವನ್ನು ಮೀಸಲಾಗಿಟ್ಟು ನೋಡಿ, ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಕಾಲೋನಿಗೆ ಕಾಂಕ್ರೀಟ್ ರಸ್ತೆಗಳನ್ನ ಹಾಕಿದ್ರ ಆ ಮಕ್ಕಳು ಶೈಕ್ಷಣಿಕವಾಗಿ ಜೊತೆಗೆ ನೀವು ಕೆಲವು ಸಚಿವರುಗಳೆಲ್ಲ ಒಂದು ನಿಮಿಷ ನೀವು ಕೆಲವು ಸಚಿವರು ಮುಖ್ಯಮಂತ್ರಿಗಳನ್ನು ಓಲೈಸೋದಕ್ಕೆ ಬೇರೆ ಬೇರೆ ಪ್ರಚಾರದ ತಂತ್ರಗಳನ್ನು ಅನುಸರಿಸ್ತಾ ಇದ್ರಿ. ಮುಖ್ಯಮಂತ್ರಿಗಳು ರಾಜ್ಯದ ಜನರನ್ನ ಬೇರೆ ತರ ಮಾಡೋದಕ್ಕೆ ಅವರಿನ್ನೇನೋ ಕೆಲವು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಪ್ರಚಾರದ ಅವಶ್ಯಕತೆ ಇಲ್ಲ. ನೀವು ಕೂಡ ಈಗ ಹೇಳಿದ್ರಿ ಮುಖ್ಯಮಂತ್ರಿಗಳಿಗೆ ಪ್ರಚಾರದ ಅವಶ್ಯಕತೆ ಇಲ್ಲ. ನಾವು ಒಂದು ಮಾತು ಹೇಳಿದ್ವಿ, ಪಾದಯಾತ್ರೆ ನಮ್ಮ ಅನೇಕ ಯಡಿಯೂರಪ್ಪನವರ ಅಭಿಮಾನಿ ಬಳಗದ ಯುವಕರು ಸನ್ಮಾನ್ಯ ಯಡಿಯೂರಪ್ಪನವರ ಏನು ರಾಜ್ಯಪಾಲರು ಕಳಿಸಿದಂಥ ಶಿಫಾರಸು ಕೇಂದ್ರ ಸರ್ಕಾರ ಹೋದಾಗ ಹಳೆ ವಿಚಾರ ತಿರಸ್ಕಾರ, ಆ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡ್ತೀವಿ ಅಂತ ಬೆಂಗಳೂರಿನ ರೇವಣಸಿದ್ದೇಶ್ವರ ಬೆಟ್ಟಕ್ಕಂತ ನಮ್ಮ ಯುವಕರು ಹಮ್ಮಿಕೊಂಡಿದ್ರು. ನಾನು ಸಹ ಅವ್ರ ಜೊತೆಗೆ ಪಾದಯಾತ್ರೆ ಮಾಡಿದ್ವಿ. ಇದು ಆ ಭಗವಂತನಿಗೆ ಇನ್ನೂ 2 ವರ್ಷಗಳ ಕಾಲ ಈ ನಾಡಿನಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಸನ್ಮಾನ್ಯ ಯಡಿಯೂರಪ್ಪನ ಸರ್ಕಾರ ಒಳ್ಳೆ ಕೆಲಸ ಮಾಡ್ತದೆ. ಇವತ್ತು 3 ವರ್ಷ ಮಾಡಿದಂಥ ಸಾಧನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಸರ್ಕಾರ ಉಳಿಬೇಕು, ಇನ್ನೂ ಸುಭದ್ರವಾಗಿ ಈ ಸರ್ಕಾರ ಒಳ್ಳೆ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾನು ಪಾದಯಾತ್ರೆ. ರೇಣುಕಾಚಾರ್ಯ ಅವರೇ, ಕೇವಲ ಜಾಹೀರಾತು ಮೂಲಕ ನೀವು ಸಾಧನೆ ಮಾಡಿದ್ದೀರಿ ಅಂತ ಹೇಳಿ ರಾಜ್ಯದ ಜನರನ್ನು ಮೆಚ್ಚಿಸೋದಕ್ಕೆ ಸಾಧ್ಯನಾ ನಿಮ್ಮ ಕೈಲಿ? ನೋಡಿ, ನಮ್ಮ ಮುಖ್ಯಮಂತ್ರಿಗಳ ಒಂದು ಅನುಭವ ಅನೇಕ ಸಂದರ್ಭಗಳು ಇರ್ತದೆ. ಅವರು ಅನೇಕ ಸಂದರ್ಭಗಳಲ್ಲಿ ನಾವು ಹೇಳಿದ್ದನ್ನು ನಾನು ಗಮನಿಸಿದ್ದೀನಿ. ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಗಬೇಕು. ಇವತ್ತು ಜಾಹೀರಾತಲ್ಲ, ಇವತ್ತು ಅವರ ಕೊಟ್ಟಂಥ ಯೋಜನೆಗಳು
ಇಷ್ಟು ವರ್ಷ 1947ರಿಂದ ಈ ರಾಜ್ಯಕ್ಕೆ ಈ ದೇಶಕ್ಕೆ ಸ್ವತಂತ್ರ ಬಂದಾಗಿಂದ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸನ್ನು ಕೇವಲ ಪ್ರಚಾರಕ್ಕೋಸ್ಕರ ಕೆಲಸವನ್ನು ಮಾಡಿದರು. ನಮ್ಮ ಸರ್ಕಾರ ಪ್ರಚಾರಕ್ಕೋಸ್ಕರ ಅಲ್ಲ, ಜಾಹೀರಾತಿನಲ್ಲ, ಇವತ್ತು ನಿಜವಾಗೂ ಗ್ರಾಮೀಣ ಪ್ರದೇಶದಲ್ಲಿ ತಾವು ಬನ್ನಿ, ಅಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿಗಳು, ರಸ್ತೆ, ಶಿಕ್ಷಣ, ನೀರಾವರಿ, ಕೃಷಿಗೆ ಆದ್ಯತೆ, ಮತ್ತು ಜೊತೆಗೆ ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷಾ, ಮಕ್ಕಳಿಗೆ ಬೈಸ್ಕಲ್ಲು, ಇವೆಲ್ಲ ಒಂದು ಲೀಟರ್ಗೆ 2 ರೂಪಾಯಿ. ಈ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯದಲ್ಲಿ 1 ಲೀಟರ್ ಹಾಲಿಗೆ 2 ರೂಪಾಯಿ ಸಬ್ಸಿಡಿ ಕೊಟ್ಟಿಲ್ಲ. 1 ರೂಪಾಯಿಗೆ ಇವಾಗ ವಿನೂತನ ನಾವು ರೈತರಿಗೆ ಸಹಕಾರ ಸಂಘಗಳ ಮುಖಾಂತರ ಸಾಲವನ್ನು ಕೊಡ್ತಾ ಇದ್ದೀವಿ %1%ಗೆ. ಜೊತೆಗೆ ಸುವರ್ಣ ಭೂಮಿ ಪ್ರತಿ ತಾಲೂಕಿನಲ್ಲಿ ಈ ವರ್ಷದಲ್ಲಿ 5,000 ರೈತರಿಗೆ ಕ್ಷೇತ್ರದಲ್ಲಿ 5 ಕೋಟಿ ರೂಪಾಯಿ ಕೆರೆಗಳು ಹೂಳೆತ್ತಕ್ಕಂಥ ಕೆಲಸ ಇರ್ಬೋದು. ಸಣ್ಣ ನೀರಾವರಿಗೆ ಬಿಡುಗಡೆ ಮಾಡಿರ್ತಾರೆ. ನೀರನ್ನ ಎತ್ಕೊಳ್ಳಿ, ಬಂದ ನೀರು ಕೊಚ್ಚಿ ಹೋಗ್ತಾ ಇತ್ತು. ಆ ನೀರನ್ನು ಶೇಖರಣೆ ಮಾಡೋದಕ್ಕೆ, ಅಲ್ಲಿ ಅಂತರ್ಜಲ ಹೆಚ್ಚಿಸೋದಕ್ಕೆ, ರೈತರಿಗೆ ಅನುಕೂಲ ದೃಷ್ಟಿಯಿಂದ ಕೆರೆಗಳು ಹೂಳೆತ್ತುವುದು, ಯಾವುದೇ ಸರ್ಕಾರ ಮಾಡಿಲ್ಲ. ಈಗ ನೀವು ಇಡೀ ರಾಜ್ಯದ ಜನರ ಕಷ್ಟಕ್ಕೆ ಸಂಪೂರ್ಣವಾಗಿ ಸ್ಪಂದಿಸ್ತಾ ಇದ್ದೀರಿ. ನಮ್ಮ ಸರ್ಕಾರ ಯಡಿಯೂರಪ್ಪನ ಅಧಿಕಾರಕ್ಕೆ ಬಂದ ಮೇಲೆ ಆಯ್ತು, ಜನಸಾಮಾನ್ಯರ ಪರವಾಗಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಸಹಿಸದ ಪ್ರತಿಪಕ್ಷಗಳು ಆರೋಪ ಮಾಡ್ತಾರೆ. ಈ ಆರೋಪಗಳು ಈ ರಾಜ್ಯದ ತಿರಸ್ಕಾರ ಮಾಡಿದರೆ ಎಲ್ಲ ಚುನಾವಣೆಗಳಲ್ಲಿ ಈ ನಾಡಿನ ಜನ ನಮಗೆ ಆಶೀರ್ವಾದ ಮಾಡಿದರೆ ಬಹಳ ಪ್ರಮುಖವಾಗಿ. ಯಾಕೆ ವಿಶೇಷವಾಗಿ 3 ವರ್ಷಗಳಿಂದ ಅಧಿಕಾರಕ್ಕೆ ಬಂದ ಮೇಲೆ ಮಳೆ ಬೆಳೆ ಸಮೃದ್ಧಿ ಆಗಿದೆ. ನಮ್ಮ ನಾಡಿನ ಜನ ನೆಮ್ಮದಿಯಿಂದ ಇವತ್ತು ಆಯ್ತು, ಯಡಿಯೂರಪ್ಪನವರಿಂದಲೇ ಮಳೆ ಬರ್ತಾ ಇದೆ ಅಂತ ಆಗಲಿ. ಆಯ್ತು, 1 ನಿಮಿಷ ಇರಿ. ಈಗ ಈ ರಾಜ್ಯದ ಕಾಲ್ಗುಣ ಇದು ಬಹಳ ಮುಖ್ಯ. ಹಿಂದೆ SM ಕೃಷ್ಣ ಇದ್ದಾಗ ಮಳೆ ಬಂತ, ಬರಗಾಲ, ಎಲ್ಲ ಕಡೆ ಬರಗಾಲ. ಆದ್ರೆ ಯಡಿಯೂರಪ್ಪನವರು ಆಯ್ತು, ನೀವೇ ಮಳೆ ಬರ್ಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ. 1 ನಿಮಿಷ ಇರಿ. ಪಕ್ಷ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟಂತ ನಮ್ಮ ಸಂಘಟನೆ ಆಯ್ತು, ಅದು ರಾಜ್ಯ ಜನರಿಗೆ ಗೊತ್ತಿದೆ. ಪ್ರಶ್ನೆ ಕೇಳಿ. ಸಂಸ್ಕಾರ ಸಂಸ್ಕೃತಿ ಹೊಂದಿದ್ದ ಜನ, ಈ ಧರ್ಮದ ಬಗ್ಗೆ ನಂಬಿಕೆ ಇಟ್ಟಂತ ಜನ, ನಾವು ಧರ್ಮದ ಬಗ್ಗೆ ನಂಬಿಕೆ ಇಟ್ಟು ಆಡಳಿತ ಮಾಡ್ತಿದ್ವಿ. ಆ ಕಾರಣಕ್ಕೋಸ್ಕರ ಭಗವಂತ ಮಳೆ ಬೆಳೆ ಸಮೃದ್ಧಿ. ಆಯ್ತು, ಸರಿ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.